ಊರಿಗೆ ಹೋಗೋಣ ಅಂತೇಳಿ ಹೇಳ್ತೀನಿ. ಸುಮ್ಮನೆ ಕಲಕ್ಕ ಹೇಳ್ದಂಗೆ ಎಲ್ಲಾನ ಬದುಕಿ ಇಕ್ಕಿದ್ರೇನೆ ಇವಳು ಬಗ್ಗದು. ಕರ್ಕೊಂಡೋಗಿ ಸುಮ್ಮನೆ ಬದುಕಿ ಇಕ್ತೀನಿ. ಏ ಸ್ನೇಹ, ಸ್ನೇಹ, ಸಮರ್ಥ, ಏನತ್ತೆ? ಒಳ್ರಿ ಊರಿಗೆ ಹೋಗೋಣ. ಅಲ್ಲಿ ಬದುಕೈತೆ ಒಟ್ಟು ಹೊಲ್ದಾಗೆ ಏನೇನೋ ಕೆಲಸಗಳೆಲ್ಲ ಇದ್ದಾವೆ, ಅದಕ್ಕೆ ಹೋಗೋಣ ಒಳ್ರಿ. ಅಲ್ಲಿ ಊಟ ಮಾಡಾರಿಲ್ಲ ಏನಿಲ್ಲ, ಇಲ್ಲಿದ್ದರೆ ಯಾರು ಊಟ ಮಾಡ್ತಾರಲ್ಲಿ, ಅದಕ್ಕೇನೆ ಊರಿಗೆ ಹೋಗೋಣ ಒಳ್ರಿ. ಅಲ್ಲ ಇಲ್ಲಿ ನೋಡ್ಕೊಂಬರಿ ಯಾರತ್ತೆ? ಇಲ್ಲಿ ಯಾರು ನೋಡ್ಕೊಂತಾರೆ? ಏನಂತ ಕೆಲಸ ಏನಿಲ್ಲ, ಕಸ ಹೊಡೆದ ನೆಲ ಒರ್ಸೋಕ್ಕೆ ಒಬ್ರಿಗೆ ನಾನು ಕೆಲಸದಾಗ ಹೇಳಿದ್ದೀನಿ, ಬರ್ತಾರಂತೆ. ಇಲ್ಲಿ ಒಂದು ಅಕ್ಕ ಪರಿಚಯ ಆಯ್ತು ನನಗೆ, ಹೇಳಿ ಬಂದಿದ್ದೀನಿ. ಅಕ್ಕ ಒಳ್ಳೇದು, ಅದಕ್ಕೇನೆ ಮನೆ ಕೆಲಸಕ್ಕೆ ಒಬ್ರು ಬರ್ತಾರೆ. ನೀನೇನಿಲ್ಲ ಇರೋ ಅಂಥ ಅವಶ್ಯಕತೆ ಇಲ್ಲ, ನೋಡ್ಕೊಂಬಂಥದ್ದೇನು ಬೇಕಾಗಿಲ್ಲ. ಇವಾಗ ಏನೋ ನೀರು ತಂದೆ ಹೆಂಗಿಲ್ಲ, ನಮ್ಮಮ್ಮ ಏನು ತರಂಗಿಲ್ಲ. ತರಕಾರಿ ಥರ ಕೊಡೋರ್ಗು ಹೇಳ್ತೀನಿ, ನಮ್ಮಮ್ಮಗೆ ದಿನ ತರಕಾರಿ ಕೊಟ್ಟೋಗ್ರಿ ಅಂತ ಹೇಳಿ ಹೇಳಿದ್ರೆ ಅವರೆಲ್ಲನ ಕೊಟ್ಟೋಗ್ತಾರೆ. ತರಕಾರಿ ಮಾರೋರು ದಿನ ಬರ್ತಾರೆ. ಯಾವ ಥರ ಅಂತ ಅವಶ್ಯಕತೆ ಇಲ್ಲ. ಗ್ಯಾಸ್ ಮುಗಿದ್ರೆ ಗ್ಯಾಸನ್ನು ಫೋನ್ ಮಾಡಿ ಮಂತಕ್ಕೆ ತಗೊಂಬಂದು ಕೊಡ್ತಾರೆ. ಅದಕ್ಕೇನೆ ಮೇಲನ ನಿಮ್ಮಪ್ಪ ಐತಲ್ಲ ನೋಡ್ಕೊಂತೈತಿ, ನಾನು ಎಲ್ಲನ ಗ್ಯಾಸ್ ಪಾಸ್ ಏನೋ ಮುಗಿದ್ರೆ ತಗೊಂಬಂದು ಕೊಡ್ತೀನಿ, ಆತನ ತರೋದಿದ್ರೆ ನಾನು ತಂದು ಕೊಡ್ತೀನಿ ಅಂತ ಹೇಳೈತಿ ನಿಮ್ಮಪ್ಪ ಎಲ್ಲ. ಅದಕ್ಕೇನೆ ಇಲ್ಲೇನು ಯಾರು ಇರೋ ಅಂಥದ್ದೇನು ಬೇಡ, ನಮ್ಮಮ್ಮ ನೀನು ನೋಡ್ಕೊಂಬಂಥದ್ದೇನು ಬೇಡ. ನಮ್ಮಮ್ಮ ದಿಮ್ಗೈತೆ ಮಾಡ್ಕೊಂಡು ಉಂತೈತಿ. ಅಜ್ಜಿ ಬಂತು, ಅಜ್ಜಿನ ಕೇಳತ್ತೆ ಒಂದ್ಸತಿ. ಅಜ್ಜಿ ಊರಿಗೆ ಕರ್ಕೊಂಡು ಹೋಗುತ್ತಂತೆ ಅತ್ತೆ. ಹೋಗಮ್ಮ, ಸುಮ್ಮನೆ ಹೋಗ್ರಿ. ನಿಮ್ಮ ಪಾಡಿಗೆ ನೀವು ಊರಿಗೆ ಹೋಗ್ರಿ, ಯಾರು ನೋಡ್ಕೊಂಬೋದು ಬೇಡ. ನೋಡ್ಕೊಂಬರ್ಗೆಲ್ಲ ಆಸ್ತಿ ಕೊಡ್ಬೇಕಂದ್ರೆ ಆಗಲ್ಲ. ನಾವೇನೋ ಬಿಡು ನಮ್ಮನ್ನು ನೋಡ್ಕೊಂತಾರೆ ಅಂತ ಹೇಳಿ ನಾವು ಎಷ್ಟು ಇಷ್ಟಪಟ್ಟು ಸಾಕಿರ್ತೀವಿ. ಎಲ್ಲರಿಗೂ ಆಸ್ತಿ ಕೊಡ್ರಿ ಆಸ್ತಿ ಕೊಡ್ರಿ ಅಂದ್ರೆ ಎಲ್ಲಿ ಕೊಡೋಣ? ನೀನು ಹಂಗೇನೆ ಎಷ್ಟು ಒತ್ತಾಯ ಮಾಡಿದೆ ನನಗೆ, ಆಸ್ತಿ ಮಾಡಿಸೋ ಆಸ್ತಿ ಮಾಡಿಸೋ ಅಂತ ಎಲ್ಲಿ ಮಾಡ್ಸೋಣ? ಅದಕ್ಕೆ ಮಾಡಿಸಲ್ಲ. ಅದಕ್ಕೆ ನಿಮ್ಮ ಮನೆಗೆ ನೀನು ಕರ್ಕೊಂಡು ಹೋಗಮ್ಮ ಅಂತ ಹೇಳ್ದೆ ನಾನೇನು. ಇನ್ನೇನು ಮಾಡೋಣ? ಕರ್ಕೊಂಡು ಹೋಗಮ್ಮ, ನಿನ್ನ ಮಗನೂ ನಿನ್ನ ಸಸಿ ಕರ್ಕೊಂಡು ಹೋಗು, ಯಾರು ಬೇಡ ಅಂತ ಹೇಳಿದ್ದೀನಿ. ನಾನು ನೋಡ್ಕೊಂಬರ ಯಾರು ಬೇಡ, ಯಾರು ನೋಡ್ಕೊಂಬಿದ್ರು ಒಟ್ಟೆ. ನಾನು ನೋಡ್ಕೊಂತೀನಿ ಬಿಡಮ್ಮ, ಯಾಕೆ ಇದು ಮಾಡ್ತೀಯಾ? ಹೇಳು, ನೋಡ್ಕೊಂತೀನಿ ಅಂದಮೇಲೆ ನೋಡ್ಕೊಂತೀನಿ. ಅದ್ಯಾಕ ಮತ್ತೆ ಆಸ್ತಿ ಕೇಳ್ದದು? ಅದ್ಯಾಕೆ ಆಸ್ತಿ ಕೇಳೋದು ನೀನು? ಮಾಡಿಸೋ ಅಂತೇಳಿ ಅವ್ನು ಮಾತು ಕಟ್ಕೊಂಡು ಅಮ್ಮಂಗೆ ಕೇಳ್ತೀರಂತಲ್ಲ, ಇಬ್ಬರು ಒತ್ತಾಯ ಮಾಡ್ತೀರಂತಲ್ಲ, ಯಾಕೆ ಕೇಳಬೇಕು? ಬೇಡ, ಇಲ್ಲಿ ಇಟ್ಕೊಡ್ದು. ನೋಡಿ ಪಾಪ ಅಲ್ಲಿ ಕೆಲಸ ಐತೆ ಹೊಲ್ದಾಗ್ಲದೆಲ್ಲನ. ಈಗ ನೀನು ಕೆಲ್ಸಕ್ಕೆ ಹೋಗ್ತೀಯ, ಇವಳು ಮನೆಯಾಗಿರ್ತಾಳೆ, ಹೊಲ್ದಾಗ ಏನು ಬದುಕಿದ್ರು ಮಾಡ್ಕೊಂಡು ಕೂಲೇರಿ ಮುದ್ದೆ ಮಾಡಿಕ್ಕಿ ಅಲ್ಲಿ ಕೂಲೇರು ಹೋಗ್ತಿರ್ತಾರೆ, ಎಲ್ಲ ಕೊಚ್ಚಾಕು ಹೊತ್ಕೊಂಡು ಹೊಲ್ದಕ್ಕೆಲ್ಲ ಹೋಗ್ತಿರ್ಬೇಕು. ಹೊಲ್ದಾಗ್ಲದೆಲ್ಲ ನೋಡ್ಕೋಬೇಕು, ಕೆಲಸಗಳಿದ್ದಾವೆ. ಅದಕ್ಕೋಸ್ಕರ ನಾವಲ್ಲೇ ಕೂಲೇರು ನಿಕ್ಕೋಕ್ಕಾಗಲ್ಲ, ಬುತ್ತಿ ತಗೊಂಡು ಹೋಗು, ನಾವು ಕೂಲೇರು ನಿಕ್ಕೋಕ್ಕಾಗಲ್ಲ. ಅದಕ್ಕೇನೆ ಮನೆಯಾಗಿದ್ಮೇಲೆ ಯಾಕಿಲ್ಲೇನೋ ಅಂತ ಕಡ್ದು ಕಟ್ಟಾಕಂತ ಬದುಕೇನಿಲ್ಲ. ಎಲ್ಲ ಹೊಲ್ದಗಳು ಬದುಕು ಮಾಡೋರೆಲ್ಲ ಇದ್ದಾರೆ. ಲಸ್ಮಕ್ಕೇನು ಹೊಲ್ದಕ್ಕೆ ಬಂದಾರನೇನೆ ನಮ್ಮ ಹೊಲ್ದಕ್ಕೆ ಏನೋ ಕೆಲಸಗಳಿದ್ರೆ ಅಲ್ಲಿಗೆ ಕಳಿಸುತ್ತೆ. ನಮ್ಮ ಹೊಲ್ದಕ್ಕೆ ಏನು ಬುತ್ತಿ ಹೊತ್ಕೊಂಡು ಹೋಗ್ಬೇಕಂಬಂಗಿಲ್ಲ, ಏನು ಇಲ್ಲ. ಇಲ್ಲೇ ನಮ್ಮಮ್ಮ ಇನ್ನೇನು ಗಳಪ್ಪ ಯಾವಾಗಲೂ ನೋಡ್ಕೋಬೇಕು, ನಾವು ನೋಡ್ಕೊಂತೀವಿ ಎಂಬುದೇ ಬೇಡ. ಏನು ಹಂಗೆ ನಮ್ಮಮ್ಮ ಇನ್ನೇನು ತಲೆ ಮೇಲೆ ಹೊತ್ಕೊಂಡಿರ್ತಾರೆ. ಅದಕ್ಕೆ ಮತ್ತೆ ಬಾ ಹೋಗೋಣ. ಸರಿ ಆಯ್ತು, ಹೇಳತ್ತೆ, ಬರ್ತೀನಿ. ಇನ್ನೇನು ಮಾಡೋಣ? ನಾವಿನ್ನೇನು ಎಷ್ಟು ನೋಡ್ಕೊಂಡ್ರೆ ಏನು ಪ್ರಯೋಜನ ಇರಲ್ವಲ್ಲ. ಅದಕ್ಕೇನೆ ನಮ್ಮೂರಾಗ ನಾವಿದ್ರೆ ಈಗಪ್ಪ ನಮ್ಮೂರಾಗ ನಾವು ಇದೀವಿ ಎಂಬುದು ನಮಗೂ ಒಂದು ಬೆಲೆ ಗೌರವ ಇರುತ್ತೆ. ಬೇರೆ ಊರಾಗಿದ್ರೆ ಅಯ್ಯೋ ಇಲ್ಲೇ ಇದ್ದಾರೆ ಎಂಬಂಗಾಗುತ್ತೆ. ಸರಿ ಆಯ್ತು ಹೇಳು, ಅಲ್ಲೇ ಇರ್ತೀವಿ. ಬಿಡು, ಅಲ್ಲೇ ಇರ್ತೀವಿ. ಅದಕ್ಕೆ ಏನೇ ಇದ್ರೂ ತಕ ಎಲ್ಲ ಬಟ್ಟೆನೆ, ನೀನು ಇಲ್ಲಿರೋದೇನು ಬೇಕಾಗಿಲ್ಲ ನೀವು. ಅದಕ್ಕೇನೆ ಅಲ್ಲೇ ಇರೀರಿ ಅಂತೆಲ್ಲ ಬಟ್ಟೆ ಎಲ್ಲ ತುಂಬ ಕೇಳ್ರಿ. ಸರಿ ಆಯ್ತು ಹೇಳಮ್ಮ, ಹಿಂಗಂದ್ರೆ ಇನ್ನೇನು ಮಾಡೋಣ, ಹೋಗೋಣ. ಯಾಕೆ ಅಕ್ಕ ಊರಿಗೆ ಕರ್ಕೊಂಡು ಹೋಗ್ತೀಯ? ಕರ್ಕೊಂಡು ಹೋಗ್ತೀವಿ ಕಣಮ್ಮ. ಇವ್ರು ಆಸ್ತಿ ಮಾಡಿಸ್ರಿ ಎಂಬೋದು, ನೀವು ಮಾಡಿಸಲ್ಲ ಎಂಬೋದು ಒಟ್ಟು ಸಮಸ್ಯೆನೇ ಬೇಡ. ಇಷ್ಟ ಅಲ್ಲೇ ಕೆಲಸಗಳು ಇರ್ತವೆ. ಅದಕ್ಕಾಗಿನ ಕೆಲಸಗಳು ಇರೋದ್ರಿಂದನ ಇವಾಗ ನೀವು ಬುತ್ತಿ ಅದು ತಗೊಂಡೋಗ್ಬೇಕು ಹೊಲ್ತಕ್ಕೆ. ಶಾನೆ ಜನ ಕೂಲಿಯರು ಅವರು ಬತ್ತಿರ್ತಾರೆ. ಅದಕ್ಕೇನೆ ಬರಲಿ, ಅಲ್ಲೇ ಇದ್ದು ಬದುಕು ಮಾಡ್ಕೊಂಡು ಇರಲಿ ಹೇಳಿ. ಇಲ್ಲೇ ನಮ್ಮಗೇನೋ ನಾನು ಕೆಲಸದಾರಿಗೆ ಒಬ್ರಿಗೆ ಹೇಳಿದ್ನಿ, ಅಕ್ಕ ಯಾವುದೋ ಒಂದು ಸಿಕ್ಕಿತ್ತು, ಇಲ್ಲದ ಅಕ್ಕ ಯಾವುದೋ ಬತ್ತಿನಿಂದ ಐತೆ. ಅಕ್ಕ ನನಗೆ ಭಾಳ ಚೆನ್ನಾಗಿ ಪರಿಚಯ ಐತೆ, ಒಳ್ಳೇದು. ಅದಕ್ಕೆ ಅಕ್ಕಗೆ ಹೇಳಿದ್ದೀನಿ, ಕೆಲ್ಸಕ್ಕೆ ಬತ್ತೈತೆ. ತಿಂಗಳಿಗೆ 2,000 ಕೊಡೋದೇನು ಅದ್ರ ಹೋಗ್ಲಿ ಹೇಳು, ಕೊಟ್ಟು ಮಾಡಿಸೋದು ಅಷ್ಟೇ. ನೀನು ನಮ್ಮ ಅಮ್ಮ ನೋಡ್ಕೊಂಬಂಥದ್ದೇನಿಲ್ಲ. ಈಗ ವರ್ಷಿತ ಇದ್ದಾಳೆ, ಅಲ್ಲಿ ಬಾಣಂತ ನಮಗೆ ತಗೊಳಿರ್ತಾಳೆ. ಆಮೇಲೆ ಏನೇ ಬೇಕಿದ್ರು ನಮ್ಮಮ್ಮ ಈಗ ನಮ್ಮ ಸಂಗೀತ ಇದ್ದಾಳೆ, ನೋಡ್ಕೊಂತಾಳೆ ನಮ್ಮ ಸಂಗೀತ. ಅದೇ ಮತ್ತೆ ಇದ್ದೂರಾಗೆ ಇದ್ದಾಳೆ, ನೋಡ್ಕೊಂತಾಳೆ. ಯಾರು ನೋಡ್ಕೊಂಬೋದೇನು ಬೇಕಿಲ್ಲ. ಏನೇ ಬೇಕಿದ್ರು ನಮ್ಮ ಸಂಗೀತಕ್ಕಂತ ಕೇಳಮ್ಮ ನೀನು. ತಗೊಂಬಂದು ಕೊಡ್ತಾಳೆ. ನಿನ್ಗೆ ಏನು ಬೇಕಿದ್ರು ಹೇಳು. ಏನು ಯಾರು ಇಲ್ಲೇ ನಮಗೆ ನೋಡ್ಕೊಂಬಾರು. ಅದೇ ಮತ್ತೆ ಒತ್ತಾಯ ಮಾಡ್ತಾರೆ. ಬರೀ ಆಸ್ತಿ ಅಂತ ಕೇಳಿ ಸಾಕಾಗೈತಿ. ಯಾರು ನೋಡಿದ್ರೆ ನಮ್ಗೆ ಆಸ್ತಿ ಬೇಕು. ಯಪ್ಪ ಬೋಲು, ಏನು ಆಸ್ತಿ ಮೇಲೆ ಏನು ಆಸೆ ಐತೋ ಏನೋ ಜನಗಳಿಗೆ. ಹೇಳತ್ಲೆ ನಾನೇನೋ ಮಾಡಿಸ್ತಿದ್ದೆ, ಇವ್ರು ಒಪ್ಪಲಿಲ್ಲ. ಅದಕ್ಕೆ ಒತ್ತಾಯ ಮಾಡಿರಿ ಇವರು. ಒತ್ತಾಯ ಮಾಡಿರಿ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ಮಕ್ಕಳೇನೆ ಅವರು ಸುಮ್ಮನಿರ್ತಾರೆ ಅಂದಮೇಲೆ ನೀವು ಇಷ್ಟೊಂದು ಇದು ಮಾಡಿದ್ರೆ ನಾನೇನೋ ಅಂದ್ಕೊಂಡಿದ್ದೆ ಕಣಮ್ಮ ಸ್ನೇಹನಿಂದ. ಇಷ್ಟೊಂದು ಇದು ಅಂದ್ಕೊಂಡಿರಲಿಲ್ಲ. ಬಿಡಜ್ಜಿ, ಇವಾಗ ನಮ್ಮೂರಿಗೆ ನಾವು ಹೋಗ್ತೀವಿ, ಯಾಕೆ ಸುಮ್ಮನೆ ಬಿಡು. ಹೋಗ್ತೀವಿ ನಾವು. ಹೋಗ್ರಿ ನಿಮ್ಮ ಪಾಡಿಗೆ ನೀವು ಹೋಗಿ ದುಡ್ಕೊಂಡು ತಿನ್ನಿರಿ. ನಾವು ಅದೇನೇ ಇಲ್ಲಿ ಇಕ್ಕೊಂಡ್ರೆ ಒಟ್ಟು ನಿಮಗೂ ಬಾಯಿ ಇರಲ್ಲ. ಯಾಕೆ ಬೇಕು ನಾಳೆ ಹೊತ್ನಾಗ ಏನಾನ ಆದ್ರೂ ಅಯ್ಯೋ ನಮ್ಮ ಮಕ್ಳು ನಿಕ್ಕೊಂಡು ಯಾಕೆ ಸುಮ್ಮನೆ. ನನ್ನ ಮಗಳೈತಿದ್ದೂರಾಗೇನೆ ಒಳಿಯ ಇದ್ದಾನೆ, ನೋಡ್ಕೊಂತಾರೆ ಹೋಗು. ಏನು ನೋಡ್ಕೊಂತೀನಿ ನೋಡಿ, ನನಗೆ ಬೋಲ್ ಬೇಜಾರಾಗ್ಬಿಡ್ತು. ಎಂಥವ್ರಿಗೂ ಹಂಗೆ ಅಂದರೆ ಬೇಜಾರಾಗುತ್ತೆ. ಹೇಳು
ಬಿಡು ಅಕ್ಕ ಬೆಳಗಿಗೆ ಹೋಗಿರಂತೆ. ಅದೇ ಬೆಳಗ್ಗೆ ಎದ್ದು ಹೋಗ್ತೀವಿ. ಈಗೆಲ್ಲ ರೆಡಿ ಮಾಡ್ಕೊಂಡು ಇಕ್ಕಂಬ್ಲೇಳು ಬಟ್ಟೆ ಪಟ್ಟೆ ಎಲ್ಲ ಏನಾರ ತಾಮಿದ್ರೆ ಒಗೆವಿದ್ರೆ ತೊಳ್ದಾಕೊಂಡು ಇಕ್ಕಂಬ್ಲೇಳು ಹೋಗೋದು ಸುಮ್ಮನೆ. ಎಂತರ್ಗು ಹಂಗೆ ಕೇಳಿದ್ರೆ ಬೇಜಾರಾಗುತ್ತೆ. ನೋಡಪ್ಪ ನಾವು ನೋಡ್ಕೊಂಡಿದ್ಕು ಏನು ಸಾರ್ಥ ಇಲ್ಲ ಮಂಗಾಗುತ್ತೆ. ನೀನು ಅವಳ ಮಾತು ಕೇಳ್ಕೊಂಡು ಹಂಗೆ ಕೇಳ್ತೀಯ ಕಣೋ ಪಾಪ, ನಿನಗೂ ಬುದ್ಧಿ ಇಲ್ಲ. ಮತ್ತು ಕೇಳಲೇಬೇಕಣಮ್ಮ, ನಾಳೆ ಹೊತ್ತಾಗ ನಾವು ಇಲ್ಲಿ ಇರ್ತೀವಿ ಬಿಡು, ನಮಗೆ ಮನೆ ಐತೆ ಅಂತೇಳಿ ನಾವು ಏನೋ ಮನೆಗೆ ಏನು ಮಾಡ್ಕೊಂಬಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ತೀವಿ. ಆಮೇಲೆ ಇವ್ರು ಬಂದು ಹೊಸಾರು ಕೇಳಿರಿ ಆಂಟಿ ಮೊದಲೇ ಒಳ್ಳೆಯರಲ್ಲ ಒಬ್ರಿಗೊಬ್ರು, ಅದಕ್ಕೋಸ್ಕರ. ಇವಾಗ ಏನು ಬೇಡಪ್ಪ, ಈಗ ನೀನು ನೋಡ್ಕೊಂಬದಕ್ಕೆ ತಾನೇ ಕೇಳೋದು. ನೀನು ನೋಡ್ಕೊಂಬ್ಲೇಬೇಡ, ನೀನು ನೋಡ್ಕೊಂಬ್ಲೇಬೇಡ. ನಮ್ಮಮ್ಮ ನೀನು ನೋಡ್ಕೊಂಬ್ಲೇಬೇಡ. ಏನಂತ ನೋಡ್ಕೊಂಬಕ್ಕೆ ನೀನೇನು ನಮ್ಮಮ್ಮಗೆ ಅಂಡೆ ಕೊಳಗ ಇಳಿಸಲ್ಲ. ಬೇಸ್ ಏನು ಅಂಡೆ ಕೊಳಗದಾಗೆಲ್ಲ ಬೇಸ್ ಹಾಕ್ತಿ ಅಮ್ಮಂಗೇನು ಇವತ್ತೇನೇ ಇಲ್ಲ. ನೀರು ಎಳಿಬೇಕು ಅಮ್ಮಂಗಿಲ್ಲ, ಅದು ಸೌದೆ ಅಡುಗೆ ಮಾಡ್ಬೇಕು, ಸೌದೆ ತಂದು ಹಾಕ್ಬೇಕು ಅಮ್ಮಂಗಿಲ್ಲ, ಏನಿಲ್ಲ. ಅದೇ ಒಂದಿಟ್ಟು ಕಸ ಹೊಡೆದ್ನೆಲ್ಲ ಒರೆಸ್ಬೇಕು. ಬತ್ತಾರೆ ಹೇಳಿದ್ದೀನಿ ಮಾಡಿಕೊಡ್ತಾರೆ. ಯಾಕನ ಕೊಟ್ಟು ಮಾಡಿಸ್ತಕ್ಕೆ ಮತ್ತೆ ಯಾರು ನೋಡ್ಕೊಂಬದು ಯಾರು ಬೇಡ. ಸಾಕು ನಾವೇ ನೋಡ್ಕೊಂಬ್ತೀವಿ. ಮೊಮ್ಮಕ್ಕಳನ್ನು ನೋಡ್ಕೊಂಬಲ್ಲ, ಯಾರು ನೋಡ್ಕೊಂಬಲ್ಲ ಅಂಬದು ಗೊತ್ತಾಯ್ತು. ಇವಾಗ ಹೋಗಿ ಸುಮ್ಮನೆ ಹೊರಡೋಗ್ರಿ. ಮಾಡಿದ್ರೇ ಬಗ್ಗೋದು ಸುಮ್ಮನೆ. ಕಾಲಕ್ಕ ಒಳ್ಳೇದು ಹೇಳ್ತು, ಸುಮ್ಮನೆ ಕರ್ಕೊಂಡೋಗಿ ಅಲ್ಲ ಬದುಕಾಗಿ ಕಮ್ಮಲ್ಲಿ ಅಂತ ಒಟ್ಟು ನಮಗೆ ಮರ್ಯಾದೆ ತೆಗೆಸ್ಕೊಂಬಕ್ಕಾಗಲ್ಲ, ಇಲ್ಲಿ ಗುದ್ದಾಡಿರಿ ಅಂತ. ಇವಾಗ ಹೆಂಗೆ ಮಾಡೋಣ? ಊರಿಗೆ ಹೋಗೋಣ ಅಂತೈತೆ ನಿಮ್ಮ ಅಮ್ಮಯ್ಯ. ಹೋಗೋಣ ನಡಿ ಸುಮ್ಮನೆ, ಅಲ್ಲೇ ಇದ್ರ ಅತ್ಲಾಗ ಯಾವುದೂ ಇರಲ್ಲ. ಇನ್ನೇನು ಮಾಡೋಣ? ನೀನು ಇಲ್ಲೇನು ಆಸ್ತಿ ಮಾಡಿಸ್ಲಿಲ್ಲ ಅಂದಮೇಲೆ ಇಲ್ಲಿ ಹಾಕಿರೋಣ ಅಂತಿದ್ದೆ ನೀನೇನೆ. ನಾನು ಹಂಗೆ ಅನ್ಕಣ್ಣಪ್ಪ, ಇವಾಗ ನೋಡಿರೋ ಒಂಥರ ಅನ್ನಿಸ್ತೈತೆ, ಹೆಂಗೆ ಬಿಟ್ಟು ಹೋಗೋಣಪ್ಪ ಅನ್ನಿಸ್ತೈತೆ. ಅಲ್ಲಿ ಯಾರಪ್ಪ ಒಜ್ಜಿದಾರ್ದಪ್ಪ ನಿಮ್ಮ ಅಜ್ಜಿದಲ್ಲಿ ವಟ 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 ಅಂತಿರುತ್ತೆ, ಬಿಡ್ಕೊಂತಿರುತ್ತೆ ಹಂಗೇನೆ. ಅಪ್ಪ ನಿಮ್ಮ ಅಜ್ಜಿದ್ದು ಒಳ್ಳೇದಲ್ಲ ಅದು. ಅದು ಕರ್ದ ನನಗೆ ಅಲ್ಲಿ ಯಾರು ಬರ್ತಾರಪ್ಪ ಅನ್ಸುತ್ತೆ. ಏನು ಮಾಡೋಣ ನೋಡಿ. ಅಲ್ಲಿ ಒಟ್ಟು ಬದುಕೈತಂತೆ, ಹೆಂಗೆ ಮಾಡೋಣ ಹೋಗತ್ತೆ. ಅದಕ್ಕೆ ಹೇಳ್ದೆ ನಿನಗೆ, ಬೇಡ ಕಣೆ ಬೇಡ, ಕೇಳೋದು ಬೇಡ, ಸುಮ್ಮನೆ ನೋಡ್ಕೊಂಡ್ರೆ ನಮಗೆ ಕೊಡ್ತಾರೆ, ಅವರೇ ಅರ್ತ್ಕೊಂಡು ಕೊಡೋರು, ಕೇಳೋದು ಬೇಡ ಆಯಿತು. ಇವತ್ತು ನೋಡಿ ಕೇಳಿ ಸುಮ್ಮನೆ ನಿಷ್ಠುರಾದೆ ನೀನು ಅಂತ ಹೇಳ್ತಾ ಇದ್ದೀನಿ. ಏನು ಬೇಡ, ನಾನು ಹಂಗೆ ಅಂದ್ಕೊಂಡಿದ್ದೆ. ನಾನೇ ತಾನೇ ಹೇಳಿದ್ದು ಹೋಗೋಣ ಬಾ, ಇಲ್ಲಿರೋದು ಬೇಡ, ನನಗೂ ಇಷ್ಟ ಇಲ್ಲ ಅಂತೇಳಿ ನಾನು ಹೇಳಿದೆ ತಾನೇ. ಏನು ಕೊಡಲಿಲ್ಲ ಅಂದಮೇಲೆ ಅವ್ರಿಗೆ ನಾವಿಲ್ಲ ಅಂದರೆ ಮತ್ತೆ ಗೊತ್ತಾಗೋದು. ಕಷ್ಟ ಸುಖ ಅಂದರೆ ಮನೆಯಾಗ ಯಾರನೋ ಒಬ್ರು ಇದ್ದರೆ ಮತ್ತೆ ನಾವು ಇರೋದಕ್ಕೇನೋ ಅವ್ರಿಗೆ ಹಂಗೆ ಅನಿಸುತ್ತೆ. ಇಲ್ದಿದ್ರೆ ಗೊತ್ತಾಗುತ್ತೆ ನಮ್ಮ ಬೆಲೆ ಏನು ಅಂತ ಹೇಳಿ. ಅವಾಗ ಮಾತಾಡ್ಬೇಕು, ಇವಾಗ ಮಾತಾಡಬಾರ್ದು. ಸರಿ ಆಯ್ತು, ಅಮ್ಮ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ನೀನು ಸುಮ್ಮನಿರಂದ್ರೂ ಕೇಳಲ್ಲ. ನಾನು ಕೇಳಿದ್ನ ಅದಕ್ಕೆ ಅಜ್ಜಿನೂ ಬೇಜಾರಾಯ್ತು. ಇಲ್ಲಾಂದ್ರೆ ಅಜ್ಜಿ ಬೇಡ ಬೇಡ ಹೋಗ್ಬೇಡ್ರಿ ಅಂತ ಹೇಳೋದು. ಅಜ್ಜಿನೂ ಬೇಜಾರಾಯ್ತು, ಅಜ್ಜಿನೂ ಹೋಗ್ರಿ ಅಂದಾಗ ಹೋಗ್ಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ನಡಿ ಹೊರಡು ಹೋಗೋಣ. ಸರಿ ಆಯ್ತು ಹೇಳ್ರಿ. ನನಗೊಂಥರ ಬೇಜಾರು ಹೋಗಕ್ಕೆ, ಇಲ್ಲೇ ಇದ್ದ ಅಭ್ಯಾಸ ಆಗೈತಲ್ಲ, ಅಲ್ಲಿ ಇರೋಕ್ಕಾಗಲ್ಲ ಮಗಳು, ಸುಮ್ಮನೆ ಇರಬೇಕು. ಅಲ್ಲೂ ಆಸೆ ಇಲ್ಲೂ ಆಸೆ, ಅಲ್ಲೂ ಆಸೆ ಇಲ್ಲೂ ಆಸೆ. ಹೋಗೋಣ ಊರಿಗೆ, ಇಲ್ಲಿ ಮಾಡಿಸ್ಲಿಲ್ಲ ಅಂದರೆ ಅಂತೀಯ. ನಾವು ಹೋಗ್ತೀವಿ ಅಂತ ಹೇಳಿದೆ. ಸುಮ್ಮನೆ ಇರೋದಲ್ದಲ್ಲ, ಹೋಗು. ಎಲ್ಲನ ಹೋಗ್ಲಿ ಹೇಳು ಅಂತಾರೆ. ಇವಾಗ ನಮ್ಮ ಅಜ್ಜಿನೂ ಹೋಗ್ಲಿ ಹೇಳು ಅಂತೈತೆ, ನಮ್ಮ ಅಮ್ಮನೂ ಹೋಗ್ಲಿ ಹೇಳು, ನಮ್ಮ ಅತ್ತೆನೂ ಬರೀ ಹೋಗೋಣ ಅಂತೈತೆ. ಎಲ್ಲರೂ ಹೋಗ್ಲಿ ಹೇಳು ಅಂತಾರೆ. ನಾವು ನೋಡ್ಕೊಂತಾ ಇದ್ದೀವಿ ಅಂತ ಅಂದರೆ ನೋಡ್ರಿ, ನಾವು ನೋಡ್ಕೊಂತಾ ಇರೋದು. ಇವಾಗ ಯಾವ ರೀತಿ ಹೋಗ್ಲಿ ಹೇಳು ಅಂತಾರೆ. ಅದಕ್ಕೆ ನೋಡ್ಕೊಂಬೋದೇನು ಬೇಡ, ಮನೆ ಕೆಲಸದವ್ರು ಕೇಳು ಅಂತ ಒಂಥರ ಬೇಜಾರಾಗುತ್ತೆ. ಹೋಗೋಕ್ಕಾಗಲ್ಲ, ಸುಮ್ಮನಿಲ್ಲ ಇದ್ದು ನೋಡ್ಕೊಬೋದಾಗಿತ್ತು. ಇವಾಗ ಹೋಗ್ಲಿ ಹೇಳು ಅಂತಾರೆ. ಏನು ಮಾಡೋದಪ್ಪ ಅಮ್ಮಂಗಾಗಿತ್ತು ಹೋಗತ್ಲಾಗೆ, ಒಂಥರ ಬೇಜಾರಾದಂಗೆ ಆಗ್ತೈತಿ. ಹೋಗೋಕ್ಕೂ ಇಷ್ಟ ಇಲ್ಲ, ಹಂಗಾಗೈತೆ. ನಮ್ಮಮ್ಮ ಹೇಳೈತೇನೋ ಎಲ್ಲನ, ಏನು ಮಾಡೋದು? ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.